ಎಲ್ಲರಿಗೂ ಶಿರವಾಗಿ ವಂದಿಸ್ತೇನೆ. ನಾನು ಡಾಕ್ಟರ್ ಎಂ ಬಿ ಪುರಾಣಿ, ರಿಟೈರ್ ಆಗಿ ಶಿಕ್ಷಕನಾಗಿ ಕಳೆದ 50 ವರ್ಷಗಳಿಂದ ಮಂಗಳೂರು ಕಲಿಸಿದ್ದೇನೆ. ಇಲ್ಲಿದ್ದಂಥ ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ನನ್ನ ವಿದ್ಯಾರ್ಥಿಗಳು ನಮ್ಮ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಶಾಂತಿ ಹದಗೆಟ್ಟಾಗ ಈ ಥರದ ಒಂದು ಶಾಂತಿಯ ಸಭೆಯನ್ನು ಮಾಡುವಂತಹ ಸಾಮಾನ್ಯ. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಶಾಂತಿ, ಸಮಾಧಾನ, ಅಶಾಂತಿ ಹುಟ್ಟಲಿಕ್ಕೆ ಕಾರಣ ಏನು, ಅವರನ್ನು ವಿವೇಚನೆ ಮಾಡಿ ಅದನ್ನು ಗ್ರಾಸ್ ರೂಟ್ಲಿಂದ ಅದನ್ನು ಸರಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಲಿಲ್ಲ. ಸುಸೂತ್ರವಾಗಿ ನಡೀತದ, ಆದರೆ ಬೂದಿ ಮುಟ್ಟಿದ ಕೆಂಡ. ಈ ಕೆಂಡದ ಒಳಗಡೆ ಬೂದಿ ಇದೆ. ಯಾವಾಗ ನಮ್ಮ ಭಾವನೆ ಏನಂತಂದ್ರೆ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಹಾಗೆ ಇಲ್ಲ. ಕಳೆದ 50-60 ವರ್ಷಗಳಿಂದ ನನಗೆ 80 ವರ್ಷ ಪ್ರಾಯ. ನಾನು 50 ವರ್ಷಕ್ಕಿಂತಲೂ ಮಿಗಿಲಾಗಿ ನಾನು ವಾದ್ಯ ಶಿಕ್ಷಕನಾಗಿದ್ದೆ. ಒಬ್ಬ ಹಿಂದೂ ಅಂತ ಹೇಳಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಒಂದು ವೇಳೆ ನಾನು ಯಾವುದೋ ಒಂದು ಬೌದ್ಧಿಕ ಅಥವಾ ಒಂದು ಉಪನ್ಯಾಸ ಮಾಡ್ತಾ ಇಲ್ಲ. ನಮ್ಮ ದೇಶದ ಒಂದು ತತ್ವ ಏನಿದೆ, ಧರ್ಮ ಏನಿದೆ, ಧರ್ಮ ಅಂತ ಅನ್ನುವಂಥದ್ದು ಒಂದು ಪುಸ್ತಕ ಅಥವಾ ಒಂದು ಆಚರಣೆ ಅಲ್ಲ, ಅದೊಂದು ಜೀವನ ಪದ್ಧತಿ. ನಾವು ಯಾರೇ ಆಗಿರಲಿ, ಈ ಬೃಹತ್ ರಾಷ್ಟ್ರದಲ್ಲಿ ಶ್ರೇಷ್ಠವಾದ, ನಾವು ಅಮೆರಿಕ ಹೋಗ್ಲಿ, ದುಬೈಗೆ ಹೋಗ್ಲಿ, ಎಲ್ಲಿ ಹೋದ್ರು ಐ ಆಮ್ ಇಂಡಿಯನ್, ಐ ಆಮ್ ಐಡೆಂಟಿಫೈಡ್ ಆಸ್ ಎನ್ ಇಂಡಿಯನ್. ನೋಬಡಿ ವಿಲ್ ಆಸ್ಕ್ ಕ್ವೆಶ್ಚನ್ ವೆದರ್ ಹಿಂದೂ, ಕ್ರಿಶ್ಚಿಯನ್ ಆರ್ ಮುಸ್ಲಿಂ ಅಂತ ಕೇಳುವುದಿಲ್ಲ. ನೀನೊಬ್ಬ ಹಿಂದೂ ಅಂತೇಳಿ. ಆದ್ರಿಂದ ನಮ್ಮ ಜೀವನ ವಿಧಾನ ಏನಂತಂದ್ರೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರನ್ನೂ ಕೂಡ ದೇವರು ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ಎಳೆಯ ಮಕ್ಕಳಲ್ಲಿ ನಮ್ಮ ಸನಾತನ ಧರ್ಮದಿಂದ ನಮ್ಮ ಹಿರಿಯರು ಪ್ರಯತ್ನಪಟ್ಟು ಮಾಡಿಕೊಂಡಂತಹ ಒಂದು ಚಿಂತನೆ ಏನಿದೆ, ಭಗವಂತನ ಸೃಷ್ಟಿಯಲ್ಲಿ ಒಬ್ಬ ಜೀವಿಯಾಗಿ ನಿಮಗೆ ಬದುಕಲಿಕ್ಕೆ ಎಷ್ಟು ಅವಕಾಶ ಇದೆ, ಇನ್ನೊಂದು ವ್ಯಕ್ತಿಗೂ ಇದೆ, ಇನ್ನೊಂದು ಜೀವಿಗೂ ಇದೆ, ಇನ್ನೊಂದು ಸಸ್ಯಕ್ಕೂ ಇದೆ ಎನ್ನತಕ್ಕಂತಹ ಭಾವನೆಯನ್ನ ಸೃಷ್ಟಿ ಮಾಡಿದಂತಹ ನಮ್ಮ ವೈಶಿಷ್ಟ್ಯಪೂರ್ಣವಾದಂತಹ ಜೀವನ ಪದ್ಧತಿ. ನಾನು ಒಬ್ಬ ಅಧ್ಯಾಪಕನಾಗಿ ವಿಶ್ವ ಹಿಂದೂ ಪರಿಷತ್ ಇರ್ತಕ್ಕಂಥದ್ದು ಸಮಾಜದಲ್ಲಿ ಸಾಮರಸ್ಯವನ್ನು ಹುಟ್ಟಿಸಬೇಕು ಅಂತ ಮಾತ್ರ ಇತ್ತು, ಅದನ್ನು ಮಾಡಬಾರ್ದು ಅಲ್ಲ ಅಂತ ಉದ್ದೇಶ ಇಷ್ಟೇ. ನಾವು ತೇಪೆ ಹಾಕಿ ಮೇಲಿಂದ ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಎಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಪ್ರೀತಿ ಭ್ರಾತೃತ್ವವನ್ನು ಹೇಳಬೇಕು. ನನ್ನ ಧರ್ಮ, ನನ್ನ ಕ್ರಮ, ನನ್ನ ಪೂಜಾ ಪದ್ಧತಿ ಇದೇ ಶ್ರೇಷ್ಠ, ಉಳಿದದ್ದು ಕನಿಷ್ಠ ಎನ್ನತಕ್ಕಂಥ ವಿಚಾರ ಎಳೆಯ ಮಕ್ಕಳಲ್ಲಿ ಮೂಡಿ ಬಂದರೆ ದ್ವೇಷ ಹೊರತು ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ತೇಪೆ ಮಾತ್ರ. ನನ್ನ ಪ್ರೀತಿಯ ಕಳಕಳಿ ಏನಂತಂದ್ರೆ ನಮ್ಮ ಮಕ್ಕಳನ್ನ ಆ ರೀತಿಯ ಭ್ರಾತೃತ್ವ ಕೊಟ್ಟು ಬೆಳೆಸುವ, ಎಳೆಯ ಪ್ರಾಯದಲ್ಲಿ ಅವರ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಪ್ರಯತ್ನವನ್ನು ನಾವು ಮಾಡಬಾರದು. ಯಾಕೆಂತಂದ್ರೆ ಆ ಕೋಮಲ ಮನಸ್ಸು, ಎಳೆಯ ಮನಸ್ಸು, ಅದು ಮೃದು ಮನಸ್ಸಿಗೆ ಈ ರೀತಿಯ ಸಾಮರಸ್ಯದ, ಈ ಸಹಬಾಳ್ವೆಯ ಚಿಂತನೆಯನ್ನು ನಾವು ಕೊಡುವ. ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಆಗಲಿ, ಹಿಂದೂ ಸಮಾಜವಾಗಲಿ, ಇನ್ನೊಬ್ಬನ ಧರ್ಮವನ್ನ, ಇನ್ನೊಬ್ಬನ ವಿಚಾರವನ್ನ, ಇನ್ನೊಬ್ಬನ ಜೀವನವನ್ನ ಗೋಬರೆಯ ಸ್ವಂತಂತೆ ಆಗಿದೆ ಅಂತಹ ಒಂದು ಮಹಾವೃಕ್ಷದ ಅಡಿಯಲ್ಲಿ ನಾವು ಹುಟ್ಟಿ ಬೆಳೆದ ಕಾರಣ ಆದಷ್ಟು ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣತಕ್ಕಂಥ ನಮ್ಮ ವ್ಯತ್ಯಾಸಗಳು ಅವೆಲ್ಲ ಒಂದೇ ಅನ್ನತಕ್ಕಂಥ ಘೋಷಣೆಗಳು ಎಲ್ಲ ಧಾರ್ಮಿಕ ರಾಜಕೀಯ ವ್ಯಕ್ತಿಗಳೆಲ್ಲ ಘೋಷಣೆ ಇಟ್ಕೊಂಡು ದೊಡ್ಡ ಅಲ್ಲ, ಅವರ ಅಭಿಪ್ರಾಯವನ್ನು ನಾನು ವಿರೋಧ ಮಾಡೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಆ ಸಾಮರಸ್ಯವನ್ನ ಬೆಳೆಸುವಂತಹ ಕೆಲಸ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಮನೆಗಳಲ್ಲಿ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ, ಯುವಕರ ಮನಸ್ಸಿನಲ್ಲಿ ಬಿತ್ತಬೇಕು. ಮಧ್ಯ ಹೇಳ್ತೇನೆ, ನಾನು ಯಾರೋ ತಪ್ಪು ತಿಳ್ಕೊಳ್ಬಾರ್ದು. ನಾನು ಯಾವುದೋ ಒಂದು ಸಮಾರಂಭಕ್ಕೆ ಪ್ರೀತಿಯಿಂದ ನಾನು ಹೋದೆ. ಕೆಲವು ವ್ಯಕ್ತಿಗಳು ವಿಚಿತ್ರವಾಗಿ ಚಿತ್ರಣವನ್ನು ಕೊಟ್ಟು ಹಾಕಿದ್ರು. ಪುರಾಣಿಕರು ಹೋಗಿದ್ದಾರೆ,
ಅದೊಂದು ಸೌಹಾರ್ದ ಕೂಟಕ್ಕೆ ಇದು ಹೋಗಿದ್ದಾರೆ ಅಂತ ಹೇಳಿ ವಿಚಿತ್ರ. ತುಂಬಾ ನನಗೆ ಬೇಸರ ಆಯ್ತು. ಯಾಕೆ ಅಂತಂದ್ರೆ ಒಂದು ಮುಸ್ಲಿಂ ಬಂದು ನಮ್ಮ ಹಿರಿಯರು ನನ್ನನ್ನು ಆಹ್ವಾನ ಮಾಡಿದ್ದಾರೆ, ಹೋದಾಗ ಅದನ್ನು ಸಹಿಸಿ ಸಮಾಜದಲ್ಲಿ ವಿಕೃತಿಯನ್ನು ಹುಟ್ಟುವಂತ ಒಂದು ಪ್ರಯತ್ನ ಮಾಡ್ತದೆ. ನನ್ನ ಪ್ರಾರ್ಥನೆ ಇಷ್ಟೇ, ಸರ್ಕಾರದಲ್ಲಿ ಅಷ್ಟೇ. ಈ ರೀತಿಯ ನಾನು ಎಲ್ಲ ಮಾಧ್ಯಮಗಳನ್ನು, ಆದ್ರೆ ಈ ರೀತಿ ವಿಚಾರ ಈಗ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮೀಡಿಯಾಗಳು ಈ ವಿಚಾರವನ್ನು ಹಂಚಿಸುವಂತ ಅದರ ಮೇಲೆ ಕಡಿವಾಣ ಇರಲಿ. ಅದು ನಮ್ಮ ಮನಸ್ಸನ್ನ ಕ್ರೋಧ ಮಾಡತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ನರಳುತ್ತಾ ಇದ್ದಾನೆ. ಆ ವ್ಯಕ್ತಿಗೆ ಶುಶ್ರೂಷೆಯನ್ನು ಹೊಡ್ಲಿಕ್ಕೆ ಯಾರು ಮುಂದಾಗಲಿಲ್ಲ. ವಿಡಿಯೋ ತೆಗಿತಾ ಇದ್ದಾರೆ. ಪ್ರೆಸ್ಸಿಗೆ, ಪೊಲೀಸರಿಗೆ, ಅವರ ಮನೆಗೆ ವಿಚಾರ ಕೊಡುವ ಮೊದಲು ಅದು ವಾಟ್ಸ್ಆಪ್ ನಲ್ಲಿ ಹೋಗಿ ಇಂತಹ ಒಂದು ದುರ್ವಿಧಿ ನಮ್ಮ ಸಮಾಜದಲ್ಲಿ ಆಗಿದೆ. ದಯವಿಟ್ಟು ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮಂತಹ ಮುದುಕರು, ನಮಗೆ ಭಾವನೆ ಇದೆ, ಸಮಾಜ ಒಳ್ಳೆಯದಾಗಬೇಕಿದೆ. ನಾವು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ನಾವು ಸಮಾಜದಲ್ಲಿ ಸಹಭಾಗಿತ್ವದಲ್ಲಿ ಬದುಕದ ಹೊರತು ಕೇವಲ ಭಾಷಣದಿಂದ, ಕೇವಲ ಇದರಿಂದ, ಪೋಸ್ಟರ್ಗಳಿಂದ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರು ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ, ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತೀರಿ. ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಬಂಧುಗಳು ಹೇಳಿದರು, ಮುಸ್ಲಿಂ ಬಂಧು ಹೇಳಿದರು, ಇವರೆಲ್ಲ ಹೇಳಿದ ಇಷ್ಟೇ. ನನ್ನ ಪ್ರಾರ್ಥನೆ ಕೂಡ ಇಷ್ಟೇ, ನಮ್ಮಲ್ಲಿ ಸಹೋದರತ್ವ, ಸಹಬಾಳ್ವೆ ಬರಬೇಕಿದ್ರೆ ಒಬ್ಬರು ಇನ್ನೊಬ್ಬರನ್ನ ಗೌರವಿಸಬೇಕು. ಒಬ್ಬರು ಇನ್ನೊಬ್ಬರ ಒಂದು ರೀತಿ ರಿವಾಜನ್ನ, ಧಾರ್ಮಿಕ ವಿಚಾರವನ್ನ, ಇಲ್ಲಿ ಗಲಾಟೆ ಯಾಕೆ ಆಗ್ತಾ ಇದೆ? ಗೋವುಗಳ ಬಗ್ಗೆ ಒಂದು ಸಮಾಜಕ್ಕೆ, ಒಂದು ವರ್ಗಕ್ಕೆ ವಿಶೇಷವಾದಂತಹ ಒಂದು ಗೌರವ ಇದೆ. ಅಲ್ಲಿ ಹಾಳಾಗತಕ್ಕಂಥ ಉದ್ದೇಶಪೂರ್ವಕ ಕೆಡಕುವಂತ ಕೆಲಸ ನಡೀತಾ ಇದೆ. ಅದರಿಂದ ಒಂದು ಸಮಾಜ ಹೆಣ್ಣು ಮಕ್ಕಳಿಗೆ ಅಥವಾ ಒಂದು ಧಾರ್ಮಿಕ ಸ್ಥಳಕ್ಕೆ ಒಂದು ವಿಶೇಷವಾದಂತಹ ಒಂದು ರಕ್ಷಣೆ ಕೊಡುವಂತಹದ್ದು ಅಲ್ಲಿ ಒಂದು ಚಿಕ್ಕ ಘಟನೆ ಆಗಿ ಅದಕ್ಕಿಂತ 10 ಪಾಲು ವಿಕೃತವಾಗಿ ನ್ಯೂಸ್ ಹೋಗ್ತದೆ ಜನಗಳ ಮನಸ್ಸಿನಲ್ಲಿ. ಹೊರಗೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ದೊಡ್ಡ ಕೋಮು, ಆ ಏನೋ ಸಾಮರಸ್ಯಕ್ಕೆ ಕೆಲಸ ಮಾಡಿದವನಿಗೆ ಅವನಿಗೆ ಒಬ್ಬ ಕೋಮುವಾದಿ ಈ ತರ ಅನ್ನತಕ್ಕಂಥ ಒಂದು ಹಣೆಪಟ್ಟಿಯನ್ನು ಕಟ್ಟುವಂತ ಒಂದು ಪ್ರಯತ್ನ ನಡೀತಾ ಇದೆ. ದಯವಿಟ್ಟು ಇಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರದು. ನಾನು ಯಾವ ಸಂದರ್ಭದಲ್ಲಿ ಹೇಳ್ತೇನೆ, ನಮ್ಮ ಊರಿನಲ್ಲಿ ಪರಸ್ಪರರನ್ನು ಗೌರವಿಸುವ, ಅವರವರ ವಿಚಾರಗಳಿಗೆ, ಅವರವರ ಧಾರ್ಮಿಕತೆಗೆ ಗೌರವವನ್ನು ಕೊಟ್ಟು ಒಟ್ಟಿಗೆ ಬಾಳತಕ್ಕಂತಹ ಒಂದು ವ್ಯವಸ್ಥೆ ನಡೆದಾಗ ಮಾತ್ರ ಸಾಧ್ಯ. ಅದರ ಬದಲಾಗಿ ನನ್ನದೇ ಶ್ರೇಷ್ಠ, ನಾನು ಹೇಳಿದ್ದನ್ನೇ ನಡೀಬೇಕು, ಆ ತರದ ಒತ್ತಡಗಳು ಬಂದಾಗ ವಿಕೃತಿ ಹುಟ್ಟುತ್ತದೆ. ನಾನೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ನಾನೊಂದು ಶಾಲೆ ನಡೆಸ್ತಾ ಇದ್ದೆ. ತೊಕ್ಕೊಟ್ಟಿನಲ್ಲಿ ನಂದು ನಮ್ಮ ಮಾನ್ಯ ಸ್ಪೀಕರ್ ಅವರ ಅವರ ಮಾರ್ಗದರ್ಶನ ನಡೀತಕ್ಕಂಥ ಶಾರದಾ ವಿದ್ಯಾನಿಕೇತನ, ಮೆಡಿಕಲ್ ಕಾಲೇಜ್ ಎಲ್ಲ ಇದೆ. ನಮ್ಮಲ್ಲಿ ಕಾನೂನು ಇದೆ. ಅದು ದೇವಸ್ಥಾನ ಆಗಲಿ, ಭಜನಾ ಮಂದಿರಗಳಾಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ, ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂತಹ ನಮ್ಮ ಪ್ರಾರ್ಥನೆಗಳು ನಮ್ಮ ಒಂದು ಆ ಜಾಗಕ್ಕೆ ಮಾತ್ರ ಸೀಮಿತವಾಗಿ ಎತ್ತರ ಇದರಲ್ಲಿ ಮೈಕುಗಳು, ಧಾರ್ಮಿಕ ಪ್ರವಚನ ಇರ್ಬೋದು, ಅದರ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ವೈ ಯು ಕಾಂಟ್ ಟೇಕ್ ಆಕ್ಷನ್. ನಾನು ಹೇಳ್ತಾ ಇದ್ದೇನೆ, ಮಾಡಬಾರದು ಅಂತ. ಅದು ಅಮೆರಿಕದಲ್ಲಿ ಇಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಇಲ್ಲ, ಭಾರತದಲ್ಲಿ ಮಾತ್ರ ಯಾಕೆ ಬಂದ? ಅದೇ ರೀತಿ ಲೆಕ್ಕಕ್ಕಿಂತ ಹೆಚ್ಚಾಗಿ ಗಂಟೆ ಬಯಸುವಂತದ್ದು, ಗೋಟಿಗೆ ಮಾಡುವಂತ ಅಗತ್ಯ ಇಲ್ಲ. ಎಷ್ಟು ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಓದಲಿಕ್ಕೆ ತೊಂದರೆ ಆಗ್ತದೆ ಸರ್. ನನ್ನಲ್ಲಿ 3,000 ಮಕ್ಕಳು ಓದ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದೆ, 5-5 ಗಂಟೆ 10 ಮನೆಗಳಿಗೆ ಒಂದೊಂದು ತರದ ಒಂದು ಧಾರ್ಮಿಕ ಕೇಂದ್ರ ಇದೆ. ಪ್ರತಿಯೊಬ್ಬರು ಕೂಡ ಆ ಮೈಕ್ ಅನ್ನು ಬೇರೆ ಬೇರೆ ಅಗತ್ಯ ಇದೆ. ಒಂದು ಧಾರ್ಮಿಕ ಪ್ರವಚನ ನಡೆದರೆ ಆ ಪ್ರವಚನ ಅಲ್ಲಿದ್ದವರಿಗೆ ಮಾತ್ರ ಕೇಳಿದರೆ ಸಾಲ. ಅದು ಭಜನೆ ಇರಲಿ, ಇನ್ನೊಂದಿರಲಿ, ಆ ರೀತಿಯ ಒಂದು ಚಿಂತನೆ ಸಮಾಜಕ್ಕೆ ತೊಂದರೆ ಕೊಡದೆ ಬಾಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಇದು ನಮ್ಮ ಸರ್ಕಾರ, ಈ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಒಟ್ಟು ಇದಕ್ಕೆ ಸಹಕರಿಸಬೇಕು. ಯಾರನ್ನ ತೃಪ್ತಿ ಮಾಡಲಿಕ್ಕೆ ಒಂದು ನಾನು ದೊಡ್ಡ ಭಾಷಣ ಮಾಡೋದು ಅದರಿಂದ ಪ್ರಯೋಜನ ಆಗ್ಲಿಕ್ಕ, ಮೂಲವಾಗಿ ಸಾಮರಸ್ಯಕ್ಕೆ ಎಲ್ಲಿ ಪೆಟ್ಟು ಬರ್ತದೆ
ಅದನ್ನು ದಯವಿಟ್ಟು ನಾವು ಹಿರಿಯರು ಕೂತ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಒಂದು ಔಷಧಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುವ. ಈಗ ಇಷ್ಟೊಂದು ಸಮಯ ಇಷ್ಟೊಂದು ಕೊಟ್ಟು ಇಲ್ಲಿ ಬಂದಿದ್ದೀರಿ. ನಮ್ಮ ಎಲ್ಲರ ಉದ್ದೇಶ ನಮ್ಮ ನಾಡು, ನಮ್ಮ ಮಂಗಳೂರು ಊರು ಒಂದು ಶಾಂತಿಯ ನಾಡಾಗಲಿ. ನಮ್ಗೆ ಎಲ್ಲಿಯೂ ಕೂಡ ಅಶಾಂತಿ ಅಥವಾ ಈ ತರದ ಇದಕ್ಕೆ ಅವಕಾಶ ಇಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಲ್ಪ ದೀರ್ಘವಾಗಿ ಕ್ಷಮಿಸಬೇಕು. ನನಗೆ 80 ವರ್ಷ ಸ್ವಲ್ಪ ಆರೋಗ್ಯ, ಆದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ದಯವಿಟ್ಟು ಚೆನ್ನಾಗಿ ಮಾತಾಡ